ಕೇಳುಗರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಎಸ್.ಎಂ. ಶಿವಪ್ರಕಾಶ. ಇವರು ಮೀನುಗಾರಿಕಾ ಕಾಲೇಜಿನ ನಿವೃತ್ತ ಡೀನ್ ಆಗಿದ್ದಾರೆ. ಹಾಗೆಯೇ ಕರ್ನಾಟಕ ಪಶು ವೈದ್ಯಕೀಯ ಹಾಗೂ ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಬೀದರ್ ಇಲ್ಲಿನ ನಿವೃತ್ತ ವಿಸ್ತರಣಾ ನಿರ್ದೇಶಕರು ಆಗಿದ್ದಾರೆ. ಇವರಿಗೆ ಸಾಹಿತ್ಯದ ಮೇಲೆ, ಸಂಗೀತದ ಮೇಲೆ ಹಾಗೇನೆ ಚಿತ್ರಕಲೆಯ ಬಗ್ಗೆ ಅಪಾರ ಆಸಕ್ತಿ ಇದೆ. ಇವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಈ ವಾರದ ಅತಿಥಿಯಾಗಿ ಪಾಲ್ಗೊಂಡಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈಗ ತಾವು ಮೂಲತಃ ಬಳ್ಳಾರಿಯವರು. ತಮಗೂ ಮಂಗಳೂರಿಗೂ ಆ ನಂಟು ಹೇಗೆ ಬೆಳೀತು, ಇದನ್ನು ಮೊದಲು ನಮಗೆ ತಿಳಿಸಿ. ಎತ್ತಣ ಮಾಮರ ಎತ್ತಣ ಕೋಗಿಲೆ ಅನ್ನುವ ಹಾಗೆ ಮಂಗಳೂರಲ್ಲಿ ಮೀನುಗಾರಿಕಾ ಕಾಲೇಜು ಒಂದು ಆರಂಭ ಆಗಿದೆ. ಸೀಟುಗಳು ಸಿಗೋದು ಬಹಳ ಕಷ್ಟ ಅಂತೆ. ನೀನು ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ ಒಂದು ವೇಳೆ ಅಲ್ಲಿ ಸೀಟ್ ಸಿಕ್ಕರೆ ನೀನು ಮಂಗಳೂರಿಗೆ ಓದ್ಲಿಕ್ಕೆ ಹೋಗುವಂತೆ ಅಂತ ನಮ್ಮ ತಂದೆಯವರು ನನಗೆ ಹೇಳ್ತಾ ಇದ್ರು. ನಾನಿನ್ನೂ SSLCಯಲ್ಲಿದ್ದಾಗ. ಅವರ ಭವಿಷ್ಯ ನಿಜನೇ ಆಗಬೇಕಾ? ನಾನು ಕೃಷಿ ವಿಶ್ವವಿದ್ಯಾಲಯದ ಎಲ್ಲ ಪದವಿಗಳಿಗೂ ನಾನು ಅಪ್ಲೈ ಮಾಡಿದ್ದೆ. ವೆಟರ್ನರಿ, ಡೈರಿ, ಫಿಶರೀಸ್, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಅದರಲ್ಲಿ ಎಲ್ಲದರಲ್ಲೂ ಸೀಟ್ ಸಿಕ್ಕಿತ್ತು. ಆದರೆ ನನಗೆಲ್ಲರೂ ಹೇಳಿದರು, ಮೀನುಗಾರಿಕಾ ವಿಜ್ಞಾನ ಅನ್ನೋದು ಹೊಸ ಫೀಲ್ಡ್. ಅದು ಮಂಗಳೂರಿನಲ್ಲಿ ಕರ್ನಾಟಕದಲ್ಲಿರೋ ಒಂದೇ ಒಂದು ಕಾಲೇಜು. ನೀವು ಸೀಟ್ ಸಿಕ್ಕಿದೆ ಅಂತ ಹೇಳ್ತೀರಾ, ನೀವು ಅಲ್ಲಿಗೆ ಹೋಗಿ ಅಂತ ಒಬ್ಬ ಪ್ರೊಫೆಸರು ಧಾರವಾಡದಲ್ಲಿ ಅವ್ರು ಹೇಳಿದರು. ಹೀಗಾಗಿ ನಾನು ನೇರವಾಗಿ ಮಂಗಳೂರು ಮೀನುಗಾರಿಕಾ ಕಾಲೇಜಿಗೆ ವಿದ್ಯಾರ್ಥಿಯಾಗಿ 1976-77ನೇ ಇಸ್ವಿಯಲ್ಲಿ BFSC ಬ್ಯಾಚುಲರ್ ಆಫ್ ಫಿಶರಿ ಸೈನ್ಸ್ ಮೊದಲ ವರ್ಷದ ವಿದ್ಯಾರ್ಥಿಯಾಗಿ ನಾನು ಸೇರಿಕೊಂಡೆ. ಆದರೆ ಆವಾಗ ಒಂದು ವರ್ಷ ನಾವು ಬೆಂಗಳೂರಲ್ಲಿ ಕಲಿಬೇಕಿತ್ತು. ಲೈಫ್ ಸೈನ್ಸಸ್ಸು ಮತ್ತು ಸಮಾಜ ವಿಜ್ಞಾನಗಳು, ಸೈಕಾಲಜಿ, ಎಕನಾಮಿಕ್ಸು, ಇಂಗ್ಲೀಷ್ ಲ್ಯಾಬೊರೇಟರಿ, ಹೀಗೆ ವೈವಿಧ್ಯಮಯವಾದಂಥ ಬೇಸಿಕ್ ಸೈನ್ಸಸ್ ಮೇಲೆ ನಮಗೆ ಅಲ್ಲಿ ಕಲಿಸ್ಕೊಟ್ರು ಒಂದು ವರ್ಷ. ಸ್ವಿಮ್ಮಿಂಗು, ಬೋಟಿಂಗು ಎಲ್ಲ. ಆಗ ಸ್ವಿಮ್ಮಿಂಗ್ ಪೂಲ್ ಮಂಗಳೂರು ಮೀನುಗಾರಿಕಾ ಕಾಲೇಜಿನಲ್ಲಿನೂ ಇರಲಿಲ್ಲ. ಹೀಗಾಗಿ ಒಂದು ವರ್ಷ ನಾವು ಅಲ್ಲಿ ಬೆಂಗಳೂರಿನ GKVK ಕ್ಯಾಂಪಸ್ಸಲ್ಲಿ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಮೊದಲ ವರ್ಷ ಅಲ್ಲಿ ಓದಬೇಕಾಗಿ ಬಂತು. ಆ ಒಂದು ಅನುಭವ ಇದೆಯಲ್ಲ, ಎಲ್ಲೋ ಒಂದು ಸಣ್ಣ ಪುಟ್ಟ ಊರಿನಿಂದ ನೇರವಾಗಿ ಬೆಂಗಳೂರು ನಗರಕ್ಕೆ ವಿದ್ಯಾರ್ಥಿ ದೆಸೆಯಲ್ಲಿ ಹೋದಾಗ ಅಲ್ಲಿ 1,000 ವಿದ್ಯಾರ್ಥಿಗಳಿದ್ದರು. ದೇಶದ ಎಲ್ಲ ರಾಜ್ಯಗಳಿಂದಲೂ ವಿದ್ಯಾರ್ಥಿಗಳು ಅಲ್ಲಿ ಓದಲಿಕ್ಕೆ ಬಂದಿದ್ದರು. ವಿದೇಶದಿಂದಲೂ ವಿದ್ಯಾರ್ಥಿಗಳು ಅಲ್ಲಿ ಓದ್ತಾ ಇದ್ದರು. ನಾನು ಓದಿದ್ದು ಕನ್ನಡ ಮೀಡಿಯಮ್ಮಲ್ಲಿ. ಒಮ್ಮೆಗೆ ಅಲ್ಲಿಗೆ ಹೋದ ಕೂಡಲೇ ಎಲ್ಲರೂ ಟಿಸ್ಪಸ್, ಏನು ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದಾರೆ. ಗ್ರಾಮರ್ ಪಕ್ಕ ಇತ್ತು. ನಮ್ಮ ತಂದೆಯವರು ನನಗೆ 3 ಟೀಚರ್ಸ್ ಹತ್ರ ಟ್ಯೂಷನ್ನಿಗೆ ಕಳಿಸಿ ಇಂಗ್ಲೀಷ್ ಗ್ರಾಮರ್ ಪಕ್ಕ ಆಗುವ ಹಾಗೆ ಮಾಡಿದರು. ಆದರೆ ಕಾನ್ವರ್ಸೇಷನ್ ಮಾಡಿ ಅನುಭವ ಇಲ್ಲ. ಹೀಗಾಗಿ ಅದೊಂದು ಥರ ಹೊಸ ಅನುಭವ ನಮಗೆ ಆಯಿತು. ಆದರೆ ಸ್ನೇಹಿತರ ಜೊತೆಗೆ ಅನಿವಾರ್ಯವಾಗಿ ಇಂಗ್ಲೀಷಲ್ಲೇ ಮಾತಾಡಬೇಕಾದ್ದರಿಂದ ಸಹಜವಾಗಿಯೇ ಇಂಗ್ಲೀಷ್ ಸ್ವಲ್ಪ ಬರಲಿಕ್ಕೆ ಶುರುವಾಯಿತು. ಕ್ರಮೇಣ ಅದೇನು ದೊಡ್ಡ ಮಹಾವಿದ್ಯೆ ಏನಲ್ಲ, ಪ್ರಯತ್ನ ಪಟ್ಟರೆ ನಾವೆಲ್ಲರೂ ಕಲಿಗ್ಬೋದು ಅಂತ ಒಂದು ಧೈರ್ಯ ಬಂತು. ಆ ನಂತರ 2ನೇ ವರ್ಷಕ್ಕೆ, ಅಂದರೆ 77, 78, ಅಂದರೆ 77ನೇ ಇಸ್ವಿಯಲ್ಲಿ ಆಗಸ್ಟ್ 8ನೇ ತಾರೀಕಿಗೆ ನಾನು ಮಂಗಳೂರಿಗೆ ಬಂದು ಮೀನುಗಾರಿಕಾ ಮಹಾವಿದ್ಯಾಲಯದಲ್ಲಿ 2ನೇ ವರ್ಷ ಶುರು ಮಾಡಿದೆ. ಈಗ ತಮಗೆ ಮೀನುಗಾರಿಕೆಯ ಹಿನ್ನೆಲೆಯಾಗಲಿ ಅದರ ಬಗ್ಗೆ ಹೆಚ್ಚಿನ ಜ್ಞಾನ ಆ ಕಾಲದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆಗ ಮೀನುಗಾರಿಕಾ ಕ್ಷೇತ್ರವನ್ನು ಒಂದು ನೀವು ಸ್ಕೋಪ್ ಇದೆ ಅಂತಲೇ ತಗೊಂಡ್ರು, ಅಥವಾ ಅದರ ಬಗ್ಗೆ ಮತ್ತೆ ಆಸಕ್ತಿ ಬೆಳೀತು ಹೇಗೆ? ಇಲ್ಲ, ಸ್ಕೋಪ್ ಇದೆ ಅನ್ನೋದು ಮುಖ್ಯವಾದ್ದು. ಬೇರೆ ಬೇರೆ ಪದವಿಗಳಿಗೆ ಹೋಲಿಸಿದರೆ ಇದು ಹೊಸದು, ಮತ್ತು ಇದರಲ್ಲಿ ಅವಕಾಶಗಳು ಜಾಸ್ತಿ ಇರ್ತವೆ ಹೈಯರ್ ಎಜುಕೇಷನ್ಗೆ ಹೋಗ್ಲಿಕ್ಕೆ ಮಾಡಲಿಕ್ಕೆ ಅನ್ನುವ ಅಭಿಪ್ರಾಯ ಇದ್ದದ್ರಿಂದ ನಾನು ಆ ಕೋರ್ಸ್ನ ಆಯ್ಕೆ ಮಾಡಿದೆ. ಆಮೇಲೆ ನನಗೆ ಬಯಾಲಜಿ ಅಂದರೆ ತುಂಬ ಇಷ್ಟ. ನನಗೆ ಇಂಜಿನಿಯರಿಂಗ್ ಸೈಡ್ ಏನೋ ನನ್ನ ಮನಸ್ಸಿರಲಿಲ್ಲ, ಬಯಾಲಜಿ ಕಡೆಗೆ ಇದ್ದದ್ರಿಂದ ಏನು ಕಲಿಸಿ ಯಾರು ಇಲ್ಲಿ ಅಂತ ಒಂದು ಕುತೂಹಲ ಇತ್ತು ನನಗೆ, ಸಹಜವಾದಂಥ ಕುತೂಹಲ. ಅನಾಟಮಿ ಮಾಡಿ ತೋರಿಸ್ಬೋದು, ಮೀನಿನ ಬಗ್ಗೆ ಇನ್ನೇನು ಹೇಳ್ಕೊಡ್ತಾರೆ ಅಂತ. ಆ ಒಂದು 4 ವರ್ಷದ ಡಿಗ್ರಿ ಮುಗಿಸುವಾಗ ಮೀನುಗಾರಿಕೆ ವಿಜ್ಞಾನದ ವೈಶಾಲ್ಯ, ವಿಸ್ತೀರ್ಣತೆ ಅದೆಲ್ಲ ನೋಡುವಾಗ ಎಷ್ಟು ಆಳವಾದಂಥ ಸಂಶೋಧನೆ ನಡೆದು ಹೋಗಿದೆ. ಇನ್ನೂ ಸಂಶೋಧನೆ ಮಾಡಲಿಕ್ಕೆ ಎಷ್ಟೊಂದಿದೆ. ಈ ಮತ್ಸ್ಯ ಅನ್ನೋದು ಇಡೀ ಪ್ರಪಂಚದಲ್ಲೇ ಫಸ್ಟ್ ಒನ್ ಅಂಡ್ ಓನ್ಲಿ ಹೈಯೆಸ್ಟ್ ಕ್ವಾಂಟಿಟಿ ಆಫ್ ಫಿಶ್ ಬೀಯಿಂಗ್ ಟ್ರೇಡೆಡ್ ಅಕ್ರಾಸ್ ದ ವರ್ಲ್ಡ್. ಸೊ ಮೀನುಗಾರಿಕೆಗೆ ಅಷ್ಟು ಮಹತ್ವ
ಅವತ್ತೇ ಇತ್ತು, ಈಗಲೂ ಅದು ಹೆಚ್ಚಾಗ್ತಾನೆ ಇದೆ. ಹೀಗಾಗಿ ಮೀನುಗಾರಿಕೆ ಮೇಲೆ ಆಸಕ್ತಿ ನಂತರ ಮೂಡಿ ಬಂತು. ಹೀಗಾಗಿ ಮೀನುಗಾರಿಕೆಯ ವಿಷಯದ ಕಡೆಗೆ ನಮ್ಮ ಗಮನ ಹೋಯಿತು. ನಮಗೆ ಬಹಳ ಪ್ರಬುದ್ಧವಾದಂಥ ಪ್ರಾಧ್ಯಾಪಕರುಗಳಿದ್ದರು. ಪ್ರೊಫೆಸರ್ HPG ಶೆಟ್ಟಿ ಅಂತ ಮೊದಲ ನಿರ್ದೇಶಕರು ನಮ್ಮ ಮೀನುಗಾರಿಕಾ ಕಾಲೇಜಿನ. ಅವರ ಒಂದು ದಕ್ಷ ಆಡಳಿತ ಮತ್ತು ವಿದ್ಯಾರ್ಥಿಗಳನ್ನು ಪ್ರೀತಿಯಿಂದ ನೋಡಿಕೊಳ್ತಿದ್ದಂಥ ರೀತಿ ಮತ್ತು ಎಲ್ಲರನ್ನೂ ಉತ್ತೇಜನ ಕೊಟ್ಟು ಓದಬೇಕು ಅಂತ ಪ್ರೋತ್ಸಾಹ ಕೊಡ್ತಾಯಿದ್ರು. ನಂತರ ಡಿಗ್ರಿ ಮುಗಿಸಿದ ಮೇಲೂ ಕೂಡ ಅವರು ಎಲ್ಲರಿಗೂ ಉದ್ಯೋಗ ಸಿಗಬೇಕು ಅಂತಂದೇಳಿ ಕರ್ನಾಟಕ ಸರ್ಕಾರದ ಜೊತೆಗೆ ಮನವಿ ಕೊಟ್ಟು ಹೋರಾಟ ಮಾಡಿ ಮೀನುಗಾರಿಕೆ ಪದವಿಯನ್ನು ಸರ್ಕಾರ ಒಪ್ಪಿಕೊಳ್ತು, ಅಪ್ರೂವ್ ಮಾಡಿಬಿಟ್ಟು ಮೀನುಗಾರಿಕೆ ಇಲಾಖೆಯಲ್ಲಿ ಎಲ್ಲ ಹುದ್ದೆಗಳಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ಗಳಾಗಿ ನಮ್ಮ ಮೀನುಗಾರಿಕೆ ಪದವೀಧರರನ್ನು ತೆಗೆದುಕೊಳ್ಬೇಕು ಅಂತ ಆದೇಶ ಬಂದ ಮೇಲೆ ನಮ್ಮ ಪದವೀಧರರು ಬಹಳಷ್ಟು ಜನ ಇಲಾಖೆಗೆ ಹೋಗಿ ಅಲ್ಲಿ ಅಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ತಮಗೆ ಯುವ ವಿಜ್ಞಾನಿ ಪ್ರಶಸ್ತಿ ಬಂದಿತ್ತು, ಇದ್ರ ಬಗ್ಗೆ ಹೇಳಿ ಸರ್. ಅದು ನಾನು ಫಸ್ಟಿಗೆ ಕಾಲೇಜಲ್ಲಿ ಲೆಕ್ಚರರ್ ಆಗಿ ಸೇರಿದ ಮೇಲೆ ನಾನು ಒಂದು ಕಾನ್ಫರೆನ್ಸಿಗೆ ನನ್ನ ರಿಸರ್ಚ್ ಪೇಪರ್ನ ಸಬ್ಮಿಟ್ ಮಾಡಿದ್ದೆ. ಅದು ಇಂಫಾಲ್ ಮಣಿಪುರ ವಿಶ್ವವಿದ್ಯಾಲಯದವರು 1986ನೇ ಇಸ್ವಿಯಲ್ಲಿ. ನಾನು ಅಪ್ಲೈ ಮಾಡಿದ್ದು ಮರೆತೇ ಹೋಗಿದೆ. ಒಂದು ದಿವಸ ಇದ್ದಕ್ಕಿದ್ದಂಗೆ ನನಗೆ ಟೆಲಿಗ್ರಾಮ್ ಬಂತು. ಯುವರ್ ಪೇಪರ್ ಹ್ಯಾಸ್ ಬೀನ್ ಸೆಲೆಕ್ಟೆಡ್ ಫಾರ್ ಓರಲ್ ಪ್ರೆಸೆಂಟೇಷನ್. You will be paid airfare from Kolkata to Imphal and back and train fare from Mangalore to Kolkata and back. ವಾವ್, ನನಗೆ ಏರೋಪ್ಲೇನೇ ಹತ್ತಿದವನಲ್ಲ ನಾನು. ನನಗೆ ಅವರು ಭತ್ಯೆ ಕೂಡ ಕೊಡ್ತಿದ್ದಾರೆ ಅಂತ ಅದು ಕೂಡಲೇ ಖುಷಿ ಆಯಿತು. ನಾನು ನೇರವಾಗಿ ಹೋಗಿ ನಮ್ಮ ಕಾಲೇಜಿನ ಡೈರೆಕ್ಟರ್ ಆಗಿದ್ದ ಪ್ರೊಫೆಸರ್ HPG ಶೆಟ್ಟಿ ಅವರಲ್ಲಿ ಈ ಟೆಲಿಗ್ರಾಮ್ ತೋರಿಸಿದೆ. ಭಾರಿ ಖುಷಿ ಆಯಿತು. ಕಂಗ್ರ್ಯಾಚುಲೇಷನ್ಸ್, ದೇ ಆರ್ ಪೇಯಿಂಗ್ ಯು ಏರ್ ಫೇರ್ ಆ್ಯಂಡ್ ಆಲ್. ಐ ವಾಂಟ್ ಟು ಹೆಲ್ಪ್ ಯು. ಯು ಡೂ ಒನ್ ಥಿಂಗ್, ಗೋ ಟು ಟ್ರೇಡ್ ವಿಂಗ್ಸ್, ಯು ಬುಕ್ ಯುವರ್ ಫ್ಲೈಟ್ ಟಿಕೆಟ್ಸ್, ವಿ ವಿಲ್ ಪೇ ಫ್ರಮ್ ಕಾಲೇಜ್ ನಾವು. ಅವರು ನಿಮಗೆ ಹಣ ಕೊಟ್ಟ ಮೇಲೆ ಅದನ್ನು ಇಲ್ಲಿ ತಂದು ನೀನು ಕಟ್ಟುವಂತೆ, ಈಗ ಸ್ಟ್ರೈಟ್ ಅವೇ ಹೋಗಿ ಫ್ಲೈಟ್ ಬುಕ್ ಮಾಡಿ ಬಾ ಅಂತ ಅಂದರು. ಫ್ಲೈಟ್ ಬುಕ್ ಮಾಡಿದೆ. ಇಂಫಾಲಿಗೆ ಬಂದ ಕೂಡಲೇ ಏರ್ಪೋರ್ಟಲ್ಲಿ ದೊಡ್ಡ ಬ್ಯಾನರ್ ಹಾಕಿದ್ರು, ವೆಲ್ಕಮ್ ಟು ದ ಡೆಲಿಗೇಟ್ಸ್ ಫಾರ್ ಆಲ್ ಇಂಡಿಯಾ ಇಕ್ತಿಯಾಲಜಿ ಫಿಶರೀಸ್ ಕಾನ್ಫರೆನ್ಸ್. ಆಗ ಒಬ್ಬ ಹುಡುಗ ಅವನು ಬಂದು, ಸರ್ ಕಾನ್ಫರೆನ್ಸ್? ಎಸ್ ಎಸ್. ಸರ್ ಶೆಲ್ ವಿ ಗೋ ಟು ಯೂನಿವರ್ಸಿಟಿ? ಅದು ಎಸ್, ಓಕೆ ಅಂದೆ. ಕಾನ್ಫರೆನ್ಸ್ನ ಅಟೆಂಡ್ ಮಾಡಿದೆ, ನನ್ನ ಪೇಪರ್ ಪ್ರೆಸೆಂಟ್ ಮಾಡಿದೆ. ಲಾಸ್ಟ್ ಡೇ, ಥರ್ಡ್ ಡೇ, ದೇ ಅನೌನ್ಸ್ಡ್ the young scientist award goes to Mr. SM Shivaprakash from Mangalore and Interlab Ambala gold medal goes to Mr. SM Shivaprakash. ಎಷ್ಟು ಖುಷಿ ಆಯಿತು, ನಾನು ಪಟ್ಟ ಶ್ರಮ ಸಾರ್ಥಕ ಆಯಿತು ಅಂತ. ಆ ಗೋಲ್ಡ್ ಮೆಡಲ್ ಅದು ಸಿಕ್ಕ ಮೇಲೆ ನಮ್ಮ ಡೈರೆಕ್ಟರಿಗೆ ಟೆಲಿಗ್ರಾಮ್ ಕಳಿಸಿದೆ. ಸರ್ ರಿಸೀವ್ಡ್ ಯಂಗ್ ಸೈಂಟಿಸ್ಟ್ ಅವಾರ್ಡ್ ಆ್ಯಂಡ್ ಗೋಲ್ಡ್ ಮೆಡಲ್, ಥ್ಯಾಂಕ್ಸ್ ಫಾರ್ ಯುವರ್ ಹೆಲ್ಪ್ ಆ್ಯಂಡ್ ಸಪೋರ್ಟ್ ಆ್ಯಂಡ್ ಎನ್ಕರೇಜ್ಮೆಂಟ್ ಅಂತ ಟೆಲಿಗ್ರಾಮ್ ಕಳಿಸಿದೆ. ಹಾಗೆ ಮೆಡಲ್ ಸಿಕ್ಕ ನಂತರ ಮುಂದಿನ ಅವಕಾಶಗಳು ಒಂದಾದ್ಮೇಲೆ ಒಂದು ಬಂದು. ಸರ್, ಈಗ ತಮಗೆ ಈ ಸಾಹಿತ್ಯದ ಮೇಲೆ ಒಲವು ಯಾವಾಗ ಮೂಡ್ತು, ಹೇಗೆ ಮೂಡ್ತು? ನಾನು ಹೈಸ್ಕೂಲಲ್ಲಿದ್ದಾಗಲೇ ನಾನು ಕವಿತೆಗಳು ಬರಿತಾ ಇದ್ದೆ. ನಮ್ಮ ತಂದೆ ಕನ್ನಡ ಪಂಡಿತರಾಗಿದ್ದರಿಂದ ನಾನು ಬರೆದ ಕವಿತೆಗಳನ್ನು ಅವರು ಕರೆಕ್ಟ್ ಮಾಡ್ತಾಯಿದ್ರು, ಹಾಗೆಲ್ಲ. ಸೊ 15 ವರ್ಷ ತುಂಬಿದ ಆ ಒಂದು ಸಮಯದಲ್ಲಿ ನಾನು ಒಂದು ಪುಸ್ತಕ ಪ್ರಕಟ ಮಾಡಿದೆ. ನಮ್ಮ ತಂದೆಯವರು ಪ್ರಕಟ ಮಾಡಿದರು, ಪುಟ್ಟ ಪುಟ್ಟ ಹೆಜ್ಜೆಗಳು ಅಂತಂದೇಳಿ. ಅದರಲ್ಲಿ 15 ಕವನಗಳು. ಅದಾದ ಮೇಲೆ ನಾನು ಕೈ ಚೆಲ್ಲಿಬಿಟ್ಟೆ. ವಿದ್ಯಾಭ್ಯಾಸ ಮುಖ್ಯ ಅಲ್ಲ. ಆದರೆ ನೋಡಿ, ಮಂಗಳೂರಿನಲ್ಲಿ ಡಿಗ್ರಿ ಆದಮೇಲೆ ನನಗೆ ದುಂಡಿರಾಜ್ ಅವರ ಪರಿಚಯ ಆಯಿತು. 80ನೇ ಇಸ್ವಿಯಲ್ಲಿ ಅವರು ಮಂಗಳೂರಲ್ಲಿದ್ದಾಗ ಅವರ ಕವಿತೆಗಳನ್ನು ಕೇಳೋದು ಅಂದರೆ ಖುಷಿ, ಅವರ ಕವಿತೆಗಳನ್ನು ನೆನಪಿಟ್ಕೊಂಡು ಬೇರೆಯವ್ರಿಗೆ ಹೇಳೋದು ಅಂದರೆ ಖುಷಿ. ಹೀಗೆ ನಾನು ನೂರಾರು ಅವರ ಕವಿತೆಗಳನ್ನು ಸಭೆ ಸಮಾರಂಭಗಳ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೆ. ವಿದ್ಯಾರ್ಥಿಗಳು ಎಲ್ಲರೂ ಖುಷಿ ಪಡೋರು. ಒಮ್ಮೆ ನನ್ನ ಒಬ್ಬ ಸ್ಟೂಡೆಂಟು, ಸರ್ ವಿ ವಾಂಟ್ ಟು ಲಿಸನ್ ಟು ಯುವರ್ ಪೊಯಮ್ ಅಂತ ಪ್ರಶ್ನೆ ಹಾಕಿಬಿಟ್ಟ. ನಾನು ಯಾಕೆ ಕವಿತೆ ಬರೆಯೋ ನನ್ನ ಹಳೆಯ ಹವ್ಯಾಸ ಮುಂದುವರಿಸಬಾರ್ದು ಅಂತ ಆಗ ನನ್ನ ಮನಸ್ಸಿಗೆ ಪ್ರೇರೇಪಣೆ ಸಿಕ್ತು. ಆಗ ನಾನು ಕವಿತೆಗಳನ್ನು ಬರೆಯೋದೇನೋ ಬರಿತೀನಿ, ಮೀನುಗಾರಿಕೆ ಕವನಗಳನ್ನೇ ಯಾಕೆ ಬರಿಬಾರ್ದು, ಇಟ್ ವಿಲ್ ಹ್ಯಾವ್ ಎನ್ ಅಪ್ಲೈಡ್ ವ್ಯಾಲ್ಯೂ ಅಂತ ನಾನು ಮೀನುಗಾರಿಕೆ ಕವನಗಳನ್ನು ಬರೀಲಿಕ್ಕೆ ಶುರು ಮಾಡಿದೆ. ಈಗ ಸುಮಾರು 40-45 ಮೀನುಗಾರಿಕೆ ಕವನಗಳನ್ನು ಬರೆದಿದ್ದೇನೆ. ನನ್ನ ಲೆಕ್ಚರ್ನ ಆಧರಿಸಿ 1 ಅವರ್ ಲೆಕ್ಚರ್ನ ನಾನು ಒಂದೊಂದು ಕವಿತೆಯಾಗಿ ಬರಿತಾ ಬಂದೆ. ಹಾಗೆ ನನ್ನ ಕವಿ ಎನ್ನುವ ಒಂದು ಪಟ್ಟ ಸಿಕ್ತು ನಮ್ಮ ಮೀನುಗಾರಿಕೆ ಕಾಲೇಜಿನಲ್ಲಿ.
ಒಂದು ಕವಿತೆ ಹೇಳ. ಹೇಳಿ. ನಾನು ಬರೆದ ಮೊಟ್ಟ ಮೊದಲ ಮೀನುಗಾರಿಕೆ ಕವನ. ಸಮುದ್ರದಲ್ಲಿ ಮೀನುಗಳು ಹಲವಾರು ಬಗೆ, ಪ್ರಮುಖವಾದವು ಮಾತ್ರ 50 ಬಗೆ. ಇವುಗಳಿಂದಲೇ ಭದ್ರತೆ ಮೀನುಗಾರರ ಬಾಳಿಗೆ, ರಕ್ಷಿಸಲು ಬೇಡವೇ ಇವುಗಳನ್ನು ನಾಳೆಗೆ. ಏರುತ್ತಿದೆ ಬೇಡಿಕೆ ಬಂಗುಡೆ ಭೂತಾಯಿಗೆ, ಮುಗಿ ಬೀಳುವವರೇ ಎಲ್ಲರೂ ಆಂಜಾಲು ಮಾಂಜಿಗೆ. ಹಿಡಿದೆವಾದರೆ ಮೀನು ಮರಿ ಮಾಡೋ ವೇಳೆಗೆ, ಮರೆಯಬೇಕಾದೀತು ಈ ಮೀನುಗಳ ನಾಳೆಗೆ. ಹೀಗೆ ಈ ಕವಿತೆ ನಾನು ಮೀನುಗಾರರಿಗೆ ತರಬೇತಿ ಕೊಡುವಾಗ ಹೇಳಿದೆ. ಇಂಥ ಒಂದು ಪ್ರತಿಕ್ರಿಯೆ ಸಿಕ್ತು, ರೆಸ್ಪಾನ್ಸು. ಅವರು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕ್ಲಿಕ್ಕೆ ಶುರು ಮಾಡಿದರು. ಆ ಒಂದು ಪ್ರೇರೇಪಣೆಯಿಂದ ಮೀನುಗಾರಿಕೆ ಕವನಗಳನ್ನು ಬರೆಯೋದನ್ನು ಮುಂದುವರಿಸಿದೆ. ಇನ್ನೊಂದು ಪ್ರಸಂಗ ಹೇಳ್ತೀನಿ. ನಮ್ಮ ಪ್ರೊಫೆಸರ್ NS ಸುಧಾಕರ್ ಅವರು ನಮ್ಮ ಟೆಕ್ನಾಲಜಿ ವಿಂಗ್ ಹೊಯ್ಗೆ ಬಜಾರಿಂದ ನನಗೆ ಫೋನ್ ಮಾಡಿದರು. ಶಿವಪ್ರಕಾಶ್, ನಾಳೆ ನಾನು ಬೆಂಗ್ರೆಗೆ ಮೀನುಗಾರರಿಗೆ ತರಬೇತಿ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ಮೀನು ಮಾರುಕಟ್ಟೆ ಮೇಲೆ ನನಗೆ ಒಂದು ಕವಿತೆ ಬರ್ಕೊಡ್ತೀರಾ ಅಂದರು. ಇದೇನಪ್ಪ ಇದು, ಆರ್ಡ್ರ್ ಪ್ಲೇಸ್ ಮಾಡ್ತಾರಲ್ಲ ಒಂದು ಕವಿತೆ ಬರ್ಕೊಡಿ ಅಂತ. ಇಷ್ಟು ಖುಷಿ ಆಯಿತು ಲತೀಶ್ರೆ. ಎಸ್ ಸರ್, ಬರ್ಕೊಡ್ತೀನಿ ಸರ್ ಅಂದೆ. 2.5 ತಾಸು ತಗೊಳ್ತು ಆ ಒಂದು ಕವಿತೆ ಕಂಪ್ಲೀಟ್ ಆಗಲಿಕ್ಕೆ. ಕೊಟ್ಟೆ ಸರ್ಗೆ ಭಾರಿ ಖುಷಿ ಆಯಿತು. ಅದೊಂದು ಕವಿತೆ ಹೇಳ. ಹೇಳಿ. ಮೀನು ಮಾರುಕಟ್ಟೆ. ಹೂವು ಮೀನು ಮಾರಾಟ ಒಟ್ಟೊಟ್ಟಿಗೆ ಜಪಾನಿನಲ್ಲಿ, ಹೂವಿಗೂ ಮೀನಿಗೂ ಮೈಲು ದೂರ ನಮ್ಮಲ್ಲಿ. ಕೊಳೆ ದುರ್ನಾತ ಕಂಡರಾಗದು ಜಪಾನಿ ಜನರಲ್ಲಿ, ಹೇಗಿದ್ದರೂ ಸಹಿಸಿಕೊಳ್ಳುವ ಜಾಯಮಾನ ನಮ್ಮಲ್ಲಿ. ಆದ್ದರಿಂದಲೇ ಜಪಾನ್ ನಂಬರ್ 1 ವಿಶ್ವದಲ್ಲಿ. ನಾವು ನಿಲ್ಲಬೇಕಾದರೆ ಜಪಾನ್ ಜೊತೆ ಮೇಲ್ಪಂಕ್ತಿಯಲ್ಲಿ, ಬದಲಾಗಲೇಬೇಕಿದೆ ನಮ್ಮೆಲ್ಲರ ದೃಷ್ಟಿಕೋನದಲ್ಲಿ. ಒಂದೊಮ್ಮೆ ನಮ್ಮಲ್ಲೂ ಪರಿಸರದ ಬಗ್ಗೆ ಜಾಗೃತಿ ಮೂಡಿದಲ್ಲಿ, ಸ್ವಚ್ಛತೆ ನೈರ್ಮಲ್ಯತೆ ಕಡೆ ಗಮನ ಹರಿದಲ್ಲಿ, ಎಲ್ಲರೂ ಕೈಜೋಡಿಸಿ ಪ್ರಯತ್ನ ಮಾಡಿದಲ್ಲಿ, ಮಾವು ಮಾರಾಟವಾದೀತು ನಮ್ಮಲ್ಲಿ, ಹೂವು ಮೀನಿನ ಜೊತೆಯಲ್ಲಿ ಅಂತ ಬರೆದೆ. ತುಂಬ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್. ಹಾಗೆ ತಮಗೆ ಈ ಚಿತ್ರಕಲೆಯಲ್ಲೂ ಕೂಡ ಆಸಕ್ತಿ ಇದೆ, ಚಿತ್ರಕಲೆಯನ್ನು ಕೂಡ ಮಾಡ್ತೀರ ತಾವು. ಇದರ ಒಂದು ಆಸಕ್ತಿ ಹೇಗೆ ಬೆಳೀತು? ಇದು ನಾನು 7ನೇ ಕ್ಲಾಸಲ್ಲಿರುವಾಗಲೇ ನನ್ನ ಸೋದರ ಮಾವ ಬಹಳ ಒಳ್ಳೆ ಕಲಾವಿದರು. ಹೀಮಾ ಹಾಲಯ್ಯ, HM ಹಾಲಯ್ಯ, ಅವರು ಹೆಡ್ ಮಾಸ್ಟರ್ ಆಗಿಯೂ ಮತ್ತು ಬ್ಲಾಕ್ ಡೆವಲಪ್ಮೆಂಟ್ ಆಫೀಸರ್ ಆಗಿ ರಿಟೈರ್ ಆಗಿದ್ದಾರೆ. ಚಿತ್ರಕಲೆಯನ್ನು ನೋಡಿ ನಾನು ಬಹಳ ಇನ್ಸ್ಪೈರ್ ಆಗ್ತಾ ಇದ್ದೆ. ಅಂಬಾಸಡರ್ ಕಾರು ಒಂದು ಚಿತ್ರ ಬರೆದು ತೋರಿಸ್ತಾ ಇದ್ದರು, ಅದ್ಭುತವಾಗಿ ಮೂಡಿ ಬರ್ತಿತ್ತು. ಅಲ್ಲೇ ಇದೆ ಕಾರು ಅನ್ನುವ ಒಂದು ಫೀಲಿಂಗ್ ಬರೋ ಹಾಗೆ ಅದನ್ನು ನೋಡಿ ನಾನು ಬರೆಯೋದು ಕಲಿತೆ. ಒಂದು ದಿವಸ ನಮ್ಮ ಮಾಮ ನನ್ನ ಅಕ್ಕನ್ನು ಅಲ್ಲಿ ಕುಂದಿರಿಸಿ ನೇರವಾಗಿ ಅವರ ಭಾವಚಿತ್ರವನ್ನು ಬರೀತಾ ಇದ್ದರು. ಹೀಗೂ ಒಂದು ಚಿತ್ರಕಲೆ ಉಂಟೋ? ನನಗೆ ದಿಗ್ಭ್ರಮೆಯಾಗಿದ್ದೆ. ಎದುರಿಗೆ ಕೂತವರನ್ನು ನೋಡಿ ಚಿತ್ರ ಬರೀಲಿಕ್ಕೆ ಸಾಧ್ಯನಾ ಅಂತ. ನಮ್ಮ ಮಾಮ ಇಷ್ಟು ಚಂದ ಬರೆದಿದ್ದರು. ಅವತ್ತೇ ನಾನು ಒಂದು ಡಿಸೈಡ್ ಮಾಡಿದೆ, ನಾನೇನಾದರೂ ಚಿತ್ರ ಕಲಾವಿದ ಅಂತ ಆಗೋದಾದರೆ ಪೋರ್ಟ್ರೇಟ್ ಭಾವಚಿತ್ರಗಳನ್ನೇ ಬರಿಬೇಕು ಅಂತ. ಆಗ ನಾನು ಇನ್ಸ್ಪಿರೇಷನ್ ತಗೊಂಡೆ. ಸಹಜವಾಗಿ ನಮ್ಮ ಸ್ನೇಹಿತರು ಸಿಗ್ತಿದ್ದರು, ಸುಲಭವಾಗಿ ಎದುರಿಗೆ ಕೂಡಿಸೋದು, ಚಿತ್ರ ಬರೆಯೋದು, ಹೆಂಗೆಂಗೋ ಬರ್ತಿದ್ವು ಚಿತ್ರಗಳು. ನಮ್ಮ ತಾಯಿ ಲೋಲಾಕ್ಷಮ್ಮ, ಚಿತ್ರಕಲೆಗೆ ಬೆಸ್ಟ್ ಕ್ರಿಟಿಕ್ ನಮ್ಮ ತಾಯಿ. ನಮ್ಮಮ್ಮ ನೋಡಿಬಿಟ್ಟು ಏನು ಹೇಳಿದ್ರು ಗೊತ್ತಾ? ಏನಪ್ಪ ಇದು, ಕಿವಿಯಲ್ಲಿದೆ ಮೂಗೆಲ್ಲಿದೆ ಹಿಂಗ ಬರೆಯೋದು. ಅಯ್ಯೋಯ್ಯೋ ಹೌದಲ್ಲ, ತಪ್ಪು ತಿದ್ದಿ ಹೇಳಿದಾಗ ಮಾತ್ರ ನಮ್ಮ ಗಮನಕ್ಕೆ ಬರುತ್ತೆ. ಅದು ಭಾಳ ಚಂದ ಬಂದಿದೆ ಅನ್ನೋ ಫೀಲಿಂಗ್ ನನಗೆ. ಹೀಗೆ ನಮಗೆ ಮಾರ್ಗದರ್ಶಕರು ಬೇಕು ಜೀವನದಲ್ಲಿ. ನಮ್ಮ ತಾಯಿ ಹೇಳಿದ್ದು ಒಂದು ಗಮನದಲ್ಲಿತ್ತೋ, ನೆಕ್ಸ್ಟ್ ಟೈಮ್ ಯಾವಾಗಲೇ ಚಿತ್ರ ಬರೆಯುವಾಗ ಅದೊಂದು ಗಮನ ಯಾವಾಗಲಿರುತ್ತೆ. ಹೀಗೆ ಬರಿತಾ ಬರಿತಾ ಬಂದೆ. ನಾನು ಮೊನ್ನೆ ಲೆಕ್ಕ ಹಾಕ್ತಿದ್ದೆ, ಇದುವರೆಗೂ ಸುಮಾರು ಒಂದು 4,000 ಪೋರ್ಟ್ರೇಟ್ಗಳು ಬರ್ದಿರ್ಬೋದು ಈ ಕಳೆದ 40-50 ವರ್ಷದಲ್ಲಿ. ಮಂಗಳೂರಿನಲ್ಲಿ ನೂರಾರು ಕಲಾವಿದರು ನನ್ನ ಸ್ನೇಹಿತರು. 1984ನೇ ಇಸ್ವಿಯಲ್ಲಿ ನಮ್ಮ ಕೋಟಿ ಪ್ರಸಾದ್ ಆಳ್ವ ಅವರು ಮತ್ತು ಗಣೇಶ್ ಸೋಮಯಾಜಿ, ಶರತ್ ಹೊಳ್ಳ ಇವರೆಲ್ಲರ ಪರಿಚಯ ಆಯಿತು, ದಿನೇಶ್ ಹೊಳ್ಳ. ಆಗ ಅವರು ನನ್ನನ್ನು ಕಾರ್ಯದರ್ಶಿಯಾಗಿ ನೇಮಿಸಿದರು, ಕರಾವಳಿ ಚಿತ್ರಕಲಾ ಚಾವಡಿ ಅಂತ. ಇವತ್ತಿಗೂ ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ಚಿತ್ರಕಲೆ ಅನ್ನೋದು ನನಗೆ ತುಂಬ ಮುದ ಕೊಡ್ತಕ್ಕಂಥ ಹವ್ಯಾಸ. ಸರ್, ಹಾಗೆ ತಾವು ಬೇರೆ ಬೇರೆ ದೇಶಗಳಿಗೆ ಪ್ರಯಾಣ ಮಾಡಿದ್ದೀರಾ. ಆ ದೇಶಗಳಲ್ಲಿ ಆದ ಅನುಭವಗಳ ಬಗ್ಗೆ ಹೇಳೋದಾದರೆ? ನಾರ್ವೆಗೆ 1 ವರ್ಷ ಹೋಗಿದ್ದೆ, PG ಡಿಪ್ಲೊಮೊ ಇನ್ ಫಿಶರೀಸ್ ಬಯಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಲಿಕ್ಕೆ. ಇಂಗ್ಲೆಂಡಲ್ಲಿ 10 ಮಂತ್ಸ್ ಇದ್ದೆ, ರಿಸರ್ಚ್ ಅಟ್ಯಾಚ್ಮೆಂಟ್ ಸ್ಟರ್ಲಿಂಗ್ ಯೂನಿವರ್ಸಿಟಿಯಲ್ಲಿ.
ಆ ರಿಸರ್ಚನ್ನೇ ಮುಂದುವರಿಸಿ ನಾನು PhD ಮಾಡಿದೆ. ಕೆನಡಾದಲ್ಲಿ ಹ್ಯಾಲಿಫ್ಯಾಕ್ಸ್ನಲ್ಲಿ 3 months ಇಂಟರ್ನ್ಯಾಷನಲ್ ಟ್ರೈನಿಂಗ್ ಕೋರ್ಸ್ ಆನ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಮ್ಯಾನೇಜ್ಮೆಂಟ್ ಅಂತ ಕೋರ್ಸಿಗೆ ಹೋಗಿದ್ದೆ ಡಾಲ್ಹೌಸಿ ಯೂನಿವರ್ಸಿಟಿಯಲ್ಲಿ. ಹೀಗೆ ನನಗೆ ವಿದೇಶಗಳಿಗೆ ಹೋಗಿ ಬಂದ ಅನುಭವ ಬಹಳಷ್ಟಿದೆ. ಆಮೇಲೆ ಇಟಲಿ ಹೋಗಿದ್ದೆ, ರೋಮ್ಗೆ. ಆಮೇಲೆ ನಾವು ಫ್ಯಾಮಿಲಿ ಎಲ್ಲರೂ ಸೇರಿ ಹೋದದ್ದು ಸಿಂಗಾಪುರು, ಥಾಯ್ಲ್ಯಾಂಡು, ಮಲೇಷಿಯಾ, ಶ್ರೀಲಂಕಾ ಎಲ್ಲ ನೋಡಿ ಬಂದಿದ್ದೀವಿ. ಆದರೆ ನಾನು ವಿಶೇಷವಾಗಿ ನಾರ್ವೆಗೆ ಹೋದಾಗ ಆದ ನನ್ನ ಒಂದು ಅನುಭವವನ್ನು ತಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ನಾರ್ವೆಯಲ್ಲಿ 1 ತಿಂಗಳು ಹೋದಾಗ ನಮಗೆ ಓರಿಯೆಂಟೇಷನ್ ಅಂತ ಟ್ರೈನಿಂಗ್ ಕೊಟ್ಟರು. ಅವರ ಭಾಷೆ ಹೇಳಿಕೊಟ್ರು, ವರ್ಕಿಂಗ್ ನಾಲೆಡ್ಜ್. ಶಾಪಿಂಗ್ ಹೋದರೆ ನಾವು ಮಾತಾಡೋದು ಗೊತ್ತಿರಬೇಕು ಅಂತ. ಓ ಹೆತರ್ದು, ನಿನ್ನ ಹೆಸರು ಏನು? ಹೆತರ್. ನನಗೆ ಆಶ್ಚರ್ಯ, ಹೆತರ್ ಅಂದರೆ ಹೆಸರು, ಕನ್ನಡದ ಶಬ್ದ ಅಲ್ಲಿದೆಯಲ್ಲ ನಾರ್ವೆಯಲ್ಲಿ. ನನಗೆ ಆಶ್ಚರ್ಯ. ಊರ್ದು, ಕೊಮರ್ ಫ್ರಾ, ಎಲ್ಲಿಂದ ನೀವು ಬಂದಿದ್ದೀರಾ? ಹೀಗೆ ಆ ಶಬ್ದಗಳೆಲ್ಲವೂ ಕಲ್ತದ್ದು ಭಾಷೆ. 1 ತಿಂಗಳಾದಮೇಲೆ ನಮಗೆ ಸ್ಕೀಯಿಂಗ್ ಕೂಡ ಕಲಿಸಿದರು ಅಲ್ಲಿ, ಅವರ ಸಂಸ್ಕೃತಿಯನ್ನು. ಈಗಲೂ ಕೂಡ ನಾನು ಶಿಮ್ಲಾಗೆ ಹೋದರೆ ಸ್ಕೀಯಿಂಗ್ ಮಾಡಬಲ್ಲೆ ನಾನು, ಇಳಿಜಾರಿನಲ್ಲಿ. ಒಮ್ಮೆ ಸೈಕಲ್ ಕಲ್ತ್ರೆ ಮರೆಯಲ್ಲ ನಾವು. ಹಾಗೆ ಇದಿಷ್ಟೆಲ್ಲ ಆದಮೇಲೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಕಳಿಸ್ಕೊಟ್ರು. ಓಸ್ಲೋ ಕ್ಯಾಪಿಟಲ್ಲಿಂದ ನಾನು ಬರ್ಗನ್ ವಿಶ್ವವಿದ್ಯಾಲಯ, ಪಶ್ಚಿಮ ಕರಾವಳಿ, ಈಗ ಬೆಂಗಳೂರು ಮಂಗಳೂರು ಇದ್ದ ಹಾಗೆ ಓಸ್ಲೋ ಮತ್ತು ಬರ್ಗನ್. ಟ್ರೈನಲ್ಲಿ ನಾನು ಪ್ರಯಾಣ ಶುರು ಮಾಡಿದೆ ವಿತ್ ಆಲ್ ಮೈ ಲಗೇಜ್ ಆ್ಯಂಡ್ ಎವ್ರಿಥಿಂಗ್. ಎದುರಿಗೆ ಒಬ್ಬ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಬಂದು ಕೂತ ರೈಲ್ವೆ ಕಂಪಾರ್ಟ್ಮೆಂಟಲ್ಲಿ. ಅವನು ಬರುವಾಗ ಭುಜದ ಮೇಲೆ ಇಷ್ಟು ದೊಡ್ಡ ಮ್ಯೂಸಿಕ್ ಸೆಟ್ ಹೊತ್ಕೊಂಡು ಬಂದಿದ್ದ. ಇದು 1987. ಆಗ ಅದೊಂದು ಫ್ಯಾಷನ್ನು, ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಮ್ಯೂಸಿಕ್ ಸೆಟ್ ಹೆಗಲ ಮೇಲೆ ಹೊತ್ಕೊಂಡು ಮ್ಯೂಸಿಕ್ ಕೇಳ್ಕೊಂತ ಸುತ್ತಾಡೋದು. ಅವ ಮ್ಯೂಸಿಕ್ ಸೆಟ್ನ ಕಿವಿಯಲ್ಲಿ ಪ್ಲಗ್ ಮಾಡ್ಕೊಂಡು ಕೇಳ್ತಾ ಇದ್ದ. ಇದ್ದಕ್ಕಿದ್ದಾಗೆ ಅವನಿಗೇನು ಅನ್ನಿಸ್ತೋ ಏನೋ, ನಾನು ಎದುರಿಗೆ ಕೂತಿದ್ನಲ್ಲ, ನನ್ನ ಮಾತಾಡಬೇಕು ಅಂತ ಅವನಿಗೆ ಅನ್ನಿಸ್ತು. ಇಯರ್ ಪ್ಲಗ್ಸ್ನ ತೆಗೆದು ಕೆಳಗಿಟ್ಟು, ಎಕ್ಸ್ಕ್ಯೂಸ್ ಮೀ, ಆರ್ ಯು ಫ್ರಮ್ ಪಾಕಿಸ್ತಾನ್ ಅಂತ ನನ್ನ ಕೇಳ್ದ. ನಾನು ಹೇಳಿದೆ, ನೋ ಐ ಆಮ್ ಫ್ರಮ್ ಇಂಡಿಯಾ ಅಂದೆ. ಇಂಡಿಯಾ, ವಿಲ್ ಯು ಪ್ಲೀಸ್ ಟೆಲ್ ಮೀ ಸಮಥಿಂಗ್ ಅಬೌಟ್ ಗಾಂಧೀಜಿ ಅಂತ ಕೇಳ್ದ. ನಾನು ಆಗಷ್ಟೇ ರಿಚರ್ಡ್ ಅಟೆನ್ಬರೋ ಅವರ ಗಾಂಧಿ ಮೂವಿ ನೋಡಿದ್ದೆ, ಬೋತ್ ಇಂಗ್ಲೀಷ್ ವರ್ಷನ್, ಹಿಂದಿ ವರ್ಷನ್. ಇಡೀ ಸಿನಿಮಾ ಸ್ಪಷ್ಟವಾಗಿ ನನ್ನ ನೆನಪಲ್ಲಿ ಉಳಿದಿತ್ತಾ. 1.5 ತಾಸು ಅವನಿಗೆ ಲೆಕ್ಚರ್ ಕೊಟ್ಟೆ. ಗಾಂಧೀಜಿಯ ಅಹಿಂಸಾವಾದ ಮತ್ತು ಸತ್ಯಾಗ್ರಹ, ಸತ್ಯ ಪ್ರತಿಪಾದನೆ, ಹೋರಾಟ ಎಲ್ಲದನ್ನೂ ಹೇಳಿದೆ ಲತೀಶ್ರೇ. ಅವನಿಗೆ ಇಷ್ಟು ಖುಷಿ ಆಯಿತು. ತನ್ನ ಸ್ಟೇಷನ್ ಬಂದಾಗ ಇಳಿಯುವ ಮೊದಲು ತನ್ನ ಪರ್ಸ್ ತೆಗೆದುಬಿಟ್ಟು 40 kroner ಕರೆನ್ಸಿ ನೋಟ್ನ ನನ್ನ ಜೇಬಲ್ಲಿ ಇಡ್ಲಿಕ್ಕೆ ಬಂದ. ನೋ ಐ ಡೋಂಟ್ ವಾಂಟ್ ಅಂದೆ. ನೋ, ದಿಸ್ ಈಸ್ ಎ ಸ್ಮಾಲ್ ಗಿಫ್ಟ್ ಫ್ರಮ್ ಮೀ ಟು ದ ಮ್ಯಾನ್ ಫ್ರಮ್ ದ ಲ್ಯಾಂಡ್ ಆಫ್ ಮಹಾತ್ಮ ಗಾಂಧೀಜಿ ಅಂತ. ನನಗೆ ಕಣ್ಣಲ್ಲಿ ನೀರು. ಏನಪ್ಪ ಇದು? ಅವತ್ತು ನಾನು ಎಣಿಸಿದೆ, ಗಾಂಧೀಜಿ ಅನ್ನುವ ಆ ವ್ಯಕ್ತಿತ್ವ ಪ್ರಪಂಚದಾದ್ಯಂತ ಎಷ್ಟು ಪ್ರಭಾವ ಬೀರಿತ್ತು ಅಂತ. ನಾವೆಲ್ಲರೂ ಈ ಪುಣ್ಯಾತ್ಮನನ್ನು ನಿಜಕ್ಕೂ ನೆನೆಸಬೇಕು. ಸರ್, ಹಾಗೇನೆ ತಾವು ಇಂಗ್ಲೆಂಡ್ನಲ್ಲಿ ಪ್ರಿನ್ಸ್ ಚಾರ್ಲ್ಸ್ ಮತ್ತು ಲೇಡಿ ಡಯಾನಾ ಅವರನ್ನ ಭೇಟಿ ಮಾಡಿದ್ರಿ. ಆ ಅನುಭವದ ಬಗ್ಗೆ ಹೇಳಿ ಸರ್. ಇದೊಂದು ಭಾಳ ವಿಶೇಷ. ನೋಡಿ, ಎಷ್ಟೋ ಸಲ ನಮ್ಮ ಕನಸುಗಳು, ನಿರೀಕ್ಷೆಗಳು ಮತ್ತು ಉತ್ಕಟವಾದ ಒಂದು ಇದು ಆಗಬೇಕು ಅನ್ನುವ ಮನಸ್ಥಿತಿ ಇದ್ದರೆ ಅದು ನಿಜ ಆಗುತ್ತಾ ಅಂತ ನನಗೆ ಆದ ಅನುಭವ. ಇದು ನಾನು ಹೋಗಿದ್ದು 1991 ಇಸ್ವಿಯಲ್ಲಿ. ಆಗ ಒಂದು ಆಸೆ ಮೂಡಿತ್ತು ನನಗೆ, ಪ್ರಿನ್ಸ್ ಚಾರ್ಲ್ಸ್ ಮತ್ತು ಲೇಡಿ ಡಯಾನಾ ಅವ್ರನ್ನ ನೋಡಬೇಕು, ಬಕಿಂಗ್ಹ್ಯಾಮ್ ಪ್ಯಾಲೇಸಿಗೆ ಹೋಗಿ ಅವ್ರನ್ನ ಕಾಣಬೇಕು ಅಂತ. ಎಲ್ಲಾದರೂ ಉಂಟು ಲತೀಶ್ರೇ? ನನ್ನ ಅಗಲಗನಸ್ಸು ಕಾಣಬೇಡ ನೀನು ಅಂತ ಒಳ ಮನಸ್ಸು ಹೇಳ್ತು. ಅದಕ್ಕೆಲ್ಲ ಪ್ರೊಸೀಜರ್ ಎಷ್ಟಿದೆ. ನಾನು ಇಂಡಿಯನ್ ಎಂಬೆಸಿಗೆ ಅಪ್ಲಿಕೇಶನ್ ಹಾಕಬೇಕು, ಅವರು ನನ್ನ ವೆರಾಸಿಟೀಸು ಎಲ್ಲ ವೆರಿಫೈ ಮಾಡಬೇಕು, ಆಮೇಲೆ ಪರ್ಮಿಷನ್ನಿಗೆ ಬಕಿಂಗ್ಹ್ಯಾಮ್ಗೂ, ಇದೆಲ್ಲ ಲೆಂಗ್ತಿ ಪ್ರೋಸೆಸ್ಸು, ಸಾಧ್ಯನೇ ಇಲ್ಲ ಅಂತ ನಾನು ಕೈ ಚೆಲ್ಲಿ ಸುಮ್ಮನೆ ಇದ್ದೆ ಸ್ಟರ್ಲಿಂಗ್ ವಿಶ್ವವಿದ್ಯಾಲಯದಲ್ಲಿ. 1 ವಾರ 2 ವಾರ ಆಗಿದೆ, ಒಂದು ಸರ್ಕ್ಯುಲರ್ ಬಂತು ನಮಗೆ. ಪ್ರಿನ್ಸ್ ಚಾರ್ಲ್ಸ್ ಆ್ಯಂಡ್ ಲೇಡಿ ಡಯಾನಾ ಆರ್ ಗೋಯಿಂಗ್ ಟು ವಿಸಿಟ್ ಅವರ್ ಲ್ಯಾಬೊರೇಟರಿ ನೆಕ್ಸ್ಟ್ ವೀಕ್. ಕೀಪ್ ಆಲ್ ಯುವರ್ ಲ್ಯಾಬೊರೇಟರಿ ಪ್ರಿಮೈಸಸ್ ಕ್ಲೀನ್, ನೀಟ್ ಆ್ಯಂಡ್ ಟೈಡಿ ಆ್ಯಂಡ್ ಎಕ್ಸ್ಪ್ಲೇನ್ ಯುವರ್ ಪ್ರಾಜೆಕ್ಟ್ ಟು ದೆಮ್. ಏನಪ್ಪ ಇದು, ನಾನು ಅವ್ರನ್ನ ನೋಡೋಕ್ಕೆ ಹೋಗಬೇಕು ಅಂದರೆ ಅವರೇ ಇಲ್ಲಿಗೆ ಬರ್ತಾ ಇದ್ದಾರಲ್ಲ ಅಂತ ಇಷ್ಟು ಖುಷಿ ಆಯಿತು ಲತೀಶ್ರೇ. ನೋಡೋದಷ್ಟೇ,
100 ಜನ ನಾವು ಅಲ್ಲಿದ್ದೀವಿ, ಸ್ಟೂಡೆಂಟ್ಸು, ವಿಜ್ಞಾನಿಗಳು, ಪ್ರೊಫೆಸರ್ಗಳು ಎಲ್ಲರೂ. ಅವರು ಹೀಗೆ ಬಂದು ನಮ್ಮ ಮುಂದೆ ನಡ್ಕೊಂಡು ಹೋದರು ನೋಡಿ. ಆ ಒಂದು ಸನ್ನಿವೇಶ ಇಷ್ಟು ಖುಷಿ ಆಯಿತು. ಇಲ್ಲಿಗೆ ನಿಲ್ಲಿಲ್ಲ ನನ್ನ ಕನಸು. ಆ 10 ತಿಂಗಳ ಆ ಒಂದು ರಿಸರ್ಚ್ ಅಟ್ಯಾಚ್ಮೆಂಟ್ ಪ್ರಾಜೆಕ್ಟ್ ಮುಗಿಸಿ ನಾನು ಮಂಗಳೂರಿಗೆ ವಾಪಸ್ ಬಂದೆ. ಮಂಗಳೂರಲ್ಲಿ ಇಂಡಿಯಾದಲ್ಲಿ ಅಸೋಸಿಯೇಷನ್ ಆಫ್ ಬ್ರಿಟಿಷ್ ಸ್ಕಾಲರ್ಸ್ ಅಂತ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದ್ರು. ಯಾರು? ಬ್ರಿಟಿಷ್ ಹೈ ಕಮಿಷನ್ ಅವರು, ನ್ಯೂ ಡೆಲ್ಲಿಯಲ್ಲಿ. ಗಿವ್ ಬ್ಯಾಕ್ ಟು ಸೊಸೈಟಿ ಅನ್ನುವುದು ಅವರ ಪಾಲಿಸಿ. ನೀವು ಹೈಯರ್ ಎಜುಕೇಷನ್ಗೆ ಇಂಗ್ಲೆಂಡಿಗೆ ಹೋಗಿ ವಾಪಸ್ ಬಂದ ಮೇಲೆ ಯು ಶುಡ್ ಗಿವ್ ಬ್ಯಾಕ್ ಟು ಯುವರ್ ಸೊಸೈಟಿ. ಇಟ್ ಈಸ್ ನಾಟ್ ಇನಫ್ ಓನ್ಲಿ ಯು ಗೇನ್ಡ್ ನಾಲೆಡ್ಜ್ ಆ್ಯಂಡ್ ಯು ಶುಡ್ ಗಿವ್ ಬ್ಯಾಕ್ ಟು ಸೊಸೈಟಿ. ಆ ಉದ್ದೇಶದಿಂದ ಈ ಅಸೋಸಿಯೇಷನ್ ಅವರು ಸ್ಥಾಪನೆ ಮಾಡಿದ್ದರು. ಮಂಗಳೂರು ಘಟಕಕ್ಕೆ ನಾನು ಸೆಕ್ರೆಟರಿ ಆಗುವ ಸುಯೋಗ ಬಂತು. ಇದು 2001ನೇ ಇಸ್ವಿಯಲ್ಲಿ. ಇಷ್ಟು ಉತ್ಸಾಹದಲ್ಲಿ ಇದ್ವಿ ನಾವು. ಸುಮಾರು ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಏನೋ ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ಸು, ಅವರ್ ಡ್ಯೂಟೀಸ್ ಆ್ಯಸ್ ಇಂಡಿಯನ್ ಸಿಟಿಸನ್ಸ್ ಅಂತ ಮಕ್ಕಳಿಗೆ ಹೇಳಿಕೊಡೋಂಥದ್ದು. ಆಮೇಲೆ ವಿಮೆನ್ ಫ್ರೆಂಡ್ಲಿ ಟೆಕ್ನಾಲಜೀಸ್ ಅಂತ ವರ್ಕ್ಶಾಪ್ ಮಾಡಿ ಹೆಣ್ಣು ಮಕ್ಕಳಿಗೆ ಯಾವ್ಯಾವ ಸ್ವಂತ ಕೆಲಸ ಮಾಡಿಕೊಂಡು ದುಡಿಮೆ ಮಾಡ್ಬೋದು ಅಂಥ ತಂತ್ರಜ್ಞಾನಗಳ ಕೌಶಲವನ್ನು ಕಲಿಸಿಕೊಡ್ತಕ್ಕಂಥ ವರ್ಕ್ಶಾಪ್ ಮಾಡಿದ್ವಿ. ದ ಮೆನೇಸ್ ಆಫ್ ಪ್ಲಾಸ್ಟಿಕ್ ಆನ್ ಫಿಶರೀಸ್ ಅಂತ ಒಂದು ವರ್ಕ್ಶಾಪ್ ಮಾಡಿದ್ವಿ. ಹೀಗೇ ಸುಮಾರು ಪ್ರೋಗ್ರಾಮ್ಸ್ಗಳು ಒಂದಾದ್ಮೇಲೆ ಮಾಡ್ತಾ ಹೋದ್ವಿ. ಒನ್ ಫೈನ್ ಡೇ I received an invitation letter with air ticket. You are invited to have lunch on with Prince Charles. ಏನಿದು ಆಶ್ಚರ್ಯ. ನನ್ನ ಜೊತೆಗೆ ಪ್ರೊಫೆಸರ್ KC ಶೇಟ್ ಅಂತಂದೇಳಿ NITKಯಲ್ಲಿ ಪ್ರೊಫೆಸರ್ ಇದ್ದರು. ಅವರು ನಮ್ಮ ಅಧ್ಯಕ್ಷರಾಗಿದ್ದರು. ಹೀ ಈಸ್ ನೋ ಮೋರ್ ನೌ. ಅವ್ರಿಗೂ ಕೂಡ ಏರ್ ಟಿಕೆಟ್ ಕಳಿಸಿಕೊಟ್ಟಿದ್ದರು, ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ನಮ್ಮಿಬ್ಬರಿಗೂ. ದೇ ಹ್ಯಾಡ್ ಇನ್ವೈಟೆಡ್ 100 ಪೀಪಲ್ ಫ್ರಮ್ ಆಲ್ ಓವರ್ ದ ಕಂಟ್ರಿ ಟು ನ್ಯೂ ಡೆಲ್ಲಿ, ವೇರ್ ಪ್ರಿನ್ಸ್ ಚಾರ್ಲ್ಸ್ ವಾಸ್ ವಿಸಿಟಿಂಗ್ ಇಂಡಿಯಾ, ಸ್ಟೇಟ್ ವಿಸಿಟ್. ನಾವಿಬ್ಬರು ಹೋದ್ವಿ ನೋಡಿ. ಅಲ್ಲಿ 2ನೇ ಸಲ ನೋಡುವ ಭಾಗ್ಯ ಸಿಕ್ತು. ಅಷ್ಟೇ ಅಲ್ಲ, ನಮಗೆ ಹ್ಯಾಂಡ್ ಶೇಕ್ ಮಾಡ್ತಾ ಬಂದರು. ನನ್ನ ಹತ್ರ ಬಂದ ಕೂಡಲೇ ನಾನು ಹೇಳಿದೆ, ಐ ಆಮ್ ಎನ್ ABS ಮೆಂಬರ್ ಯುವರ್ ಎಕ್ಸಲೆನ್ಸಿ ಅಂದೆ. ಅವರ ಕೈ ಶೇಕ್ ಮಾಡುವಾಗ ನೋಡ್ತೀನಿ, ಇಷ್ಟು ದೊಡ್ಡ ಕೈ ಅವ್ರದ್ದು, ಇಷ್ಟು ಆಳೆತ್ತರದ ಮನುಷ್ಯ. ವೇರ್ ಡಿಡ್ ಯು ಸ್ಟಡಿ ಇನ್ UK ಅಂತ ಕೇಳಿದರು. ಐ ಸ್ಟಡಿಡ್ ಅಟ್ ಸ್ಟರ್ಲಿಂಗ್ ಯೂನಿವರ್ಸಿಟಿ ಯುವರ್ ಎಕ್ಸಲೆನ್ಸಿ ಅಂದೆ. ಹೌ ಡಿಡ್ ಯು ಫೈಂಡ್ ಇಟ್ ಅಂತ ಕೇಳಿದರು. ನಾನು ಮೊದಲೇ ತಯಾರಾಗಿ ಹೋಗಿದ್ದೆ. ಸ್ಟರ್ಲಿಂಗ್ ಯೂನಿವರ್ಸಿಟಿ ಈಸ್ ಒನ್ ಆಫ್ ದ ಮೋಸ್ಟ್ ಪಿಕ್ಚರಸ್ಕ್ ನ್ಯಾಚುರಲ್ ಯೂನಿವರ್ಸಿಟಿ ಕ್ಯಾಂಪಸಸ್ ಇನ್ ಯುರೋಪ್ ಅಂದುಬಿಟ್ಟೆ. ಅವರು ಸ್ಕಾಟ್ ಹಿಮ್ಸೆಲ್ಫ್ ಅಲ್ಲ. ಇಷ್ಟು ಖುಷಿಯಾಯಿತು. ಓ ಹೌ ನೈಸ್ ಯು ಸೇ ದ್ಯಾಟ್ ಅಂತ ಹ್ಯಾಂಡ್ ಶೇಕ್ ಮಾಡಿ ಮುಂದಕ್ಕೆ ಹೋದರು. ಹೀಗೆ ನಾವು ನಿರೀಕ್ಷೆ ಮಾಡಿದ ಕನಸುಗಳು ಒಮ್ಮೊಮ್ಮೆ ನಿಜ ಆಗ್ತವೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ. ಸರ್, ಈಗ ತಮ್ಮ ಕುಟುಂಬದ ಬಗ್ಗೆ ಹೇಳೋದಾದ್ರೆ ಅವರ ಒಂದು ಸಪೋರ್ಟ್ ಯಾವ ಥರ ಇದೆ? ಖಂಡಿತವಾಗಿ ನಮ್ಮ ತಂದೆ ತಾಯಿಗಳು ನೇರವಾಗಿ ನನಗೆ ವಿದ್ಯಾಭ್ಯಾಸ ಕೊಟ್ಟಂಥವರು. ನನ್ನ ಅಣ್ಣ SM ಕೊಟ್ರಯ್ಯ, ಅವರು ಕೃಷಿ ಅಧಿಕಾರಿಯಾಗಿ ನಿವೃತ್ತರಾಗಿದ್ದಾರೆ. ಅವರು ನನಗೆ ಆರ್ಥಿಕವಾಗಿ ಸಹಾಯ ಮಾಡಿ BFSc ಡಿಗ್ರಿ ಮತ್ತು ಮಾಸ್ಟರ್ಸ್ ಡಿಗ್ರಿ ಕೂಡ ಮಾಡಲಿಕ್ಕೆ ನನಗೆ ಸಹಾಯ ಮಾಡಿದರು. AM ವೀರಭದ್ರಯ್ಯ ಅಂತ ನಮ್ಮ ಇನ್ನೊಬ್ಬರು ಕಸಿನ್, ಅವರು ಹೆಲ್ಪ್ ಮಾಡಿದರು. ನಾನು ಏನು ಹೇಳಲಿಕ್ಕೆ ಹೊರಡ್ತೀನಿ ಅಂದರೆ, ಯಾವ ವಿದ್ಯಾರ್ಥಿಗೆ ಓದಬೇಕು ಅನ್ನೋ ಹಂಬಲ ಇದೆ, ಇಡೀ ಸಮಾಜ ಸಹಾಯ ಮಾಡಬೇಕು. ಕುಟುಂಬ ಏನುವೇ ಮಾಡೇ ಮಾಡ್ತಾರೆ. ಸೊ ಹೀಗೆ ಸಂಬಂಧಿಕರು ಕೂಡ ಸಹಾಯ ಮಾಡಿದರು ಅನ್ನೋದು ನನ್ನ ಜೀವನದಲ್ಲಿ ಬಹಳ ಖುಷಿ. ಅದಾದ ಮೇಲೆ ನನಗೆ 86ರಲ್ಲಿ ಮದುವೆ ಆಯಿತು. ನನ್ನ ಶ್ರೀಮತಿ ಡಾಕ್ಟರ್ KM ಉಷಾ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ಅವಳು ಸಹ 2 ವರ್ಷದ ಕೆಳಗೆ ನಿವೃತ್ತಳಾದಳು. ಇಲ್ಲೇ ಯೂನಿವರ್ಸಿಟಿ ಕಾಲೇಜ್, ಮೊದಲು ಗೌರ್ಮೆಂಟ್ ಕಾಲೇಜ್ ಅಂತ ಇತ್ತಲ್ಲ, ಅಲ್ಲಿ ಅವಳು ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ರಿಟೈರ್ ಆದಳು. ಅವಳು ನನಗೆ ಬೆನ್ನೆಲುಬಾಗಿ ನಿಂತಳು ಥ್ರೂಔಟ್ ಮೈ ಲೈಫು. ನಾನು ಎಲ್ಲೆಲ್ಲೋ ಸಮಾರಂಭಗಳಿಗೆ ಹೋಗೋದು. ನಾನು ನಾರ್ವೆಗೆ 1 ವರ್ಷ ಹೋದಾಗಲೂ ಕೂಡ ಇಲ್ಲಿ ನಮ್ಮ ಅಜ್ಜಿ ಬಂದಿದ್ದರು ಜೊತೆಗೆ. ಹೀಗೆ ಅವಳು ನನಗೆ ಸಪೋರ್ಟ್ ಮಾಡಿದ್ಲು. ಮತ್ತು ಈಗ ಮೊಮ್ಮಗಳು ಹುಟ್ಟಿದ್ದಾಳೆ, ಒಬ್ಬಳೇ ಮಗಳು ನಮಗೆ, ಸಿಂಧುಶ್ರೀ ಅಂತ ಅವಳು, ಮತ್ತು ಸಿದ್ಧಾರ್ಥ್ ಕಜಂಪಾಡಿ ಅಂತ ಮಂಗಳೂರು ಬಾಯ್. ಇಬ್ಬರು ಮದುವೆಯಾಗಿ ಈಗ ಸಿಯಾಟಲ್ ವೆಸ್ಟ್ ಕೋಸ್ಟ್ ಅಮೆರಿಕಾದಲ್ಲಿ ಇಬ್ಬರು ಸೆಟ್ಲ್ ಆಗಿದ್ದಾರೆ, ಎಂಜಿನಿಯರ್ಸು. ಮೊಮ್ಮಗಳು ಹುಟ್ಟಿದ್ದಾಳೆ, ಸಿಯಾ ಅಂತಂದೇಳಿ. 2024ನೇ ಇಸ್ವಿಯಲ್ಲಿ ಹುಟ್ಟಿದ್ದರಿಂದ ಈಗ ಮೊನ್ನೆ 2 ವರ್ಷ ಆಯ್ತು ಅವಳಿಗೆ. 24ನೇ ಇಸ್ವಿಯಲ್ಲಿ ಅವಳು ಹುಟ್ಟಿದ್ರಿಂದ ರಾಮ ಟೆಂಪಲ್ ಬಂತಲ್ಲ, ಹಂಗಾಗಿ
ಸಿಯಾ ರಾಮ್ ಅನ್ನುವ ಒಂದು ಇದರಲ್ಲಿ ಸಿಯಾ ಅನ್ನುವ ಹೆಸರು, ಸೀತಾ ಅನ್ನುವ ಹೆಸರನ್ನು ಅವರು ಅಪ್ಪ ಅಮ್ಮ ಇಬ್ಬರು ಇಟ್ಟಿದ್ದಾರೆ. ನಾವು ಹೋಗಿದ್ವಿ, ನಾನು ಮಿಸ್ಸಸ್ಸು. ಡೆಲಿವರಿ ಟೈಮಲ್ಲಿ ಅಲ್ಲೇ ಇದ್ವಿ ನಾವು, 6 ತಿಂಗಳು ಮುಗಿಸಿ ಬಂದ್ವಿ. ಈಗ ಪುನಃ ಹೋಗಲಿಕ್ಕಿದೆ ಆಗಸ್ಟಲ್ಲಿ. ಹೀಗಾಗಿ ಜೀವನದಲ್ಲಿ ನನ್ನ ಶ್ರೀಮತಿ, ನಮ್ಮ ತಾಯಿ, ತಂದೆ ಎಲ್ಲರ ಒಂದು ಕೊಡುಗೆ ಇದೆ. ಸರ್, ಈಗ ನಿವೃತ್ತ ಜೀವನ ಹೇಗಿದೆ ಮತ್ತು ಮುಂದಕ್ಕೆ ಏನೆಲ್ಲ ಯೋಜನೆಗಳಿವೆ? ನಿವೃತ್ತಿ ಆದ ತಕ್ಷಣ ನನಗೆ ಒಂದು ಉದ್ಯೋಗ ಸಿಕ್ತು. ಅಂದರೆ ಅಡ್ಜಂಕ್ಟ್ ಪ್ರೊಫೆಸರ್ ಆಗಿ ನಾನು ಆಯ್ಕೆಯಾದೆ ಬಿಹಾರ್ ಅನಿಮಲ್ ಸೈನ್ಸಸ್ ಯೂನಿವರ್ಸಿಟಿ ಅಂತ. ಅಲ್ಲಿ ಮೀನುಗಾರಿಕಾ ಕಾಲೇಜು ಆರಂಭಿಸಿದ್ದಾರೆ. ಅವರಿಗೆ ನಾನು ಹೋಗಿ ಫಿಶ್ ಅನಾಟಮಿ, ಫಿಶರಿ ಬಯಾಲಜಿ, ಫಿಶರೀಸ್ ಮ್ಯಾನೇಜ್ಮೆಂಟ್ ಈ ಕೋರ್ಸ್ಗಳನ್ನು ಪಾಠ ಮಾಡಿ ಬರ್ತಾಯಿದ್ದು. ಹೋದರೆ 8-10 ದಿವಸ ಅಲ್ಲೇ ಉಳ್ಕೊಳ್ಳೋದು, ಪಾಠ ಮಾಡಿ ಬರೋದು, ಮತ್ತೆ ಹೋಗೋದು. ಸೊ ಹಾಗೆ ಅಡ್ಜಂಕ್ಟ್ ಪ್ರೊಫೆಸರ್ ಆಗಿ ಅವರು ನನ್ನ ಆಯ್ಕೆ ಮಾಡಿದರು. ಅಲ್ಲಿ ನಾನು ಹೋಗಿ ಬಂದಿದ್ದು ಕೇಳಿ ಒರಿಸ್ಸಾ ವಿಶ್ವವಿದ್ಯಾಲಯದವರು ಕೂಡ ನನ್ನ ಇನ್ವೈಟ್ ಮಾಡಿದರು. ಅವರು ನ್ಯಾಷನಲ್ ವಿಸಿಟಿಂಗ್ ಪ್ರೊಫೆಸರ್ ಅಂತಂದೇಳಿ ಒಂದು ವರ್ಲ್ಡ್ ಬ್ಯಾಂಕ್ ಸ್ಕೀಮಲ್ಲಿ ನನ್ನ ಇನ್ವೈಟ್ ಮಾಡಿದರು. ಅಲ್ಲೂ ಕೂಡ ಮೀನುಗಾರಿಕೆ ಕಾಲೇಜು ಬಂದಿದೆ, ರಂಗೇಲುಂಡ ಅಂತಂದೇಳಿ, ಬೆರಂಪುರ್ ಡಿಸ್ಟ್ರಿಕ್ಟ್. ಅಲ್ಲಿ ನಾನು 20 ದಿವಸ ಇದ್ದು ಲೆಕ್ಚರ್ಸ್ ಎಲ್ಲ ಕೊಟ್ಟು ಬಂದೆ. ಪುನಃ ಅವರು ಕರೆದಾಗೆಲ್ಲ ಹೋಗಿ ಒಂದು ವಾರ ಇದ್ದು ನಾನು ಪಾಠ ಮಾಡಿ ಬರ್ತಾ ಇದ್ದೆ. ಈ 2 ವಿಶ್ವವಿದ್ಯಾಲಯಕ್ಕೆ ಹೋಗಿದ್ದನ್ನು ನೋಡಿ ಪಂಜಾಬ್ ವಿಶ್ವವಿದ್ಯಾಲಯದವರು ನನಗೆ ಆಹ್ವಾನ ಕೊಟ್ಟರು. ಅಲ್ಲಿ ಕೂಡ ಮೀನುಗಾರಿಕೆ ಕಾಲೇಜು ಬಂದಿದೆ, ಅಲ್ಲಿಗೆ ನಾನು 2-3 ಸಲ ಹೋಗಿ ಬಂದೆ. ಹೀಗೆ ನಾನು ರಿಟೈರ್ ಆದರೂ ಕೂಡ ಈ ಮೀನುಗಾರಿಕಾ ವಿಜ್ಞಾನದಲ್ಲಿ ನನ್ನ ಬೋಧನೆ ಮತ್ತು ಹೀಗೆ ಮುಂದುವರಿತಾ ಇದೆ. ಧನ್ಯವಾದಗಳು ಸರ್, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ತಮ್ಮ ಒಂದು ಜೀವನದ ಅನುಭವಗಳನ್ನು ನಮ್ಮ ಮುಂದೆ ಬಿಚ್ಚಿಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು.